ಫೈಟ್ ಮಾಡಲ್ವಾ ಇವು? ಫೈಟ್ ಮಾಡಲ್ಲ. ಕಟ್ಟಾಕಿದ್ದು ಮಾರೋ ತನಕ ಬಿಚ್ಚೋದೇ ಇಲ್ವಂತೆ. ನಾನು ಬೈಕ್ ಮೇಲೆ ಒಂದು ಹಳ್ಳಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ರಸ್ತೆ ಮಗ್ಗಲಲ್ಲಿ ಇರುವಂತಹ ಒಂದು ಮನೆ ಮುಂದೆ ಉದ್ದನಾದ ಒಂದು ನೀಲಗಿರಿ ಮರ ಹಾಕಿಬಿಟ್ಟು ಅದಕ್ಕೆ ಸುಮಾರು 20-25 ಮೇಕೆಗಳನ್ನ ಕಟ್ಟಿರೋದ್ರ ನೋಡಿ ನನಗೆ ನಗು ಬಂತು. ಸಾಮಾನ್ಯವಾಗಿ ಮೊದಲೆಲ್ಲ ಸಾಂಪ್ರದಾಯ ಪದ್ಧತಿಯಲ್ಲಿ ಈ ಥರನೂ 5, 10, 15 ಮನೆ ಮುಂದೆ ಹಿಂಗೆ ಕಟ್ಕೊಳ್ತಾಯಿದ್ರು. ಆಗ ರೊಪ್ಪುಗಳು ಮಾಡೋದು, ಜಾಲರೆ ಹಾಕ್ಕೊಂಡು ಹಿಂಗೆಲ್ಲ ಅವಕಾಶಗಳು ಇರಲಿಲ್ಲ. ಭಾಳ ಸಹನೆಯಿಂದ ಹಿಂಗೆ ಮಾಡ್ತಿದ್ರು. ಏಕೆ ಸಹನೆ ಅಂತಿದ್ದೀನಿ ಅಂದರೆ ಇದು ತುಂಬ ರಿಸ್ಕಿ ಕೆಲಸ. ಪದೇ ಪದೇ ಸಾಯಂಕಾಲ ಎಲ್ಲಟ್ಲನ್ನ ಕಟ್ಟೋದು, ಬೆಳಗ್ಗೆ ಮತ್ತೆ ಬಿಚ್ಚೋದು, ಕಟ್ಟೋವಾಗ ಪರದಾಡಿ ಹಿಡ್ಕೊಂಡು ಕಟ್ಟಬೇಕು. ತಿರುಗಿ ಬಿಚ್ಚೋವಾಗ ಇನ್ನೂ ರಿಸ್ಕು. ಯಾಕೆಂತಂದರೆ ಒಂದರನ್ನ ಬಿಚ್ಚುತ್ತಿದ್ದಂಗೆ ಅದು ಮುಂದೆ ಹೋಗ್ತಾ ಇದೆ ಅಂತಂದು ಇನ್ನೊಂದು ಗುಂಜಾಡ್ತಾ ಇರುತ್ತೆ, ಎಳೆದಾಡ್ತಾ ಇರುತ್ತೆ. ನಾವು ಬಿಚ್ಚೋಕೆ ಆಗದಂಗೆ ಏನಾದರೂ ಸಹನೆ ಕಟ್ಕೊಂಡು ಒಂದು ಏಟು ಹಾಕಿದರೆ ಇನ್ನು ದಿನಾಲೂ ಅವ್ರ ಹತ್ರ ಕಬಡ್ಡಿ ಆಡಬೇಕು. ಅಷ್ಟೆಲ್ಲ ಸತಾಯಿಸ್ತವೆ. ಮೊದಲೆಲ್ಲ ಹಿಂಗೆ ಮಾಡ್ತಾಯಿದ್ರು, ಸಹನೆ ಇತ್ತು. ಈಗ ಅದು ಅಲ್ಲದೆ ನಾವೇನು 10-15 ಮೇಯಿಸೋದು, 100,000 ಮೇಯಿಸ್ತಾ ಇರೋದ್ರಲ್ಲಿದ್ದ ಈ ಥರ ಮಾಡೋಕ್ಕೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈಗಲೂ ಸಹ ಕಟ್ಟಿ ಮೇಯಿಸುವಂತಹದ್ದು ನಡೀತಾ ಇದೆ. ಏಕೆ ಅಂತಂದರೆ ಫ್ಯಾಟ್ನಿಂಗ್, ಈ ಟಗರುಮರಿಗಳನ್ನ, ಓಟುಗಳನ್ನ ಇವುಗಳನ್ನ ಸಾಕೋವಾಗ ಎಷ್ಟೋ ಜನ ಕಟ್ಟಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಈ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯಿತು, ಕಟ್ಟೋದ್ರಿಂದ ಏನು ತೊಂದರೆ, ಕಟ್ಟದೇ ಇದ್ದರೆ ಏನು ತೊಂದರೆ, ಇದನ್ನೆಲ್ಲ ಮುಖ್ಯವಾದ ವಿಷಯವಾಗಿಟ್ಕೊಂಡು ಈ ವಿಡಿಯೋದಲ್ಲಿ ಮಾತಾಡಿಕೊಳ್ಳೋಣ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನಾವು ಮೊದಲು ಈ ಟಗರುಮರಿಗಳ ಫ್ಯಾಟಿಂಗ್ನಲ್ಲಿ ಬರುವಂತಹ ಸಮಸ್ಯೆಗಳು ಅಂದರೆ ಕಟ್ಟಲೇಬೇಕಾ, ಯಾಕೆ ಕಟ್ಟಬೇಕು, ಕಟ್ಟೋದ್ರಿಂದ ಸಮಸ್ಯೆ ಏನು, ಕಟ್ಟದೇ ಇದ್ದರೆ ಸಮಸ್ಯೆ ಏನು ಅಂತಂದು ಟಗರುಮರಿಗಳಿಗೆ ಸಂಬಂಧಪಟ್ಟಂಗೆ ಮಾತಾಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಇದು ಸುಮಾರು ಒಂದು 35 ಟಗರುಮರಿಗಳ ಬ್ಯಾಚು. ಇಲ್ಲಿ ಏನಿದೆ, ಒಂದು ಬ್ಯಾಚು ಪೂರ ಕಟ್ಟಾಕಿಲ್ಲ, ಇನ್ನೊಂದು ಬ್ಯಾಚು ಕಟ್ಟಾಕಿದ್ದಾರೆ, ಇನ್ನೊಂದು ಸ್ವಲ್ಪ ಕಟ್ಟಾಕಿದ್ದಾರೆ, ಒಂದೇ ಒಂದು ದೊಡ್ಡ ಟಗರು ಇನ್ನೊಂದು ಕಡೆ ಕಟ್ಟಾಕಿದ್ದಾರೆ. ಅಂದರೆ ಇಲ್ಲಿ 4 ಹಂತಗಳಲ್ಲಿ ಇರೋದನ್ನ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಸುಮಾರು 8-10 ತಿಂಗಳ ಟಗರುಗಳು ಏನಾಗುತ್ತೆ ಅಂತಂದರೆ ಕೂಡಿನೇ ಇರ್ತವೆ. ಅಷ್ಟೊಂದು ಡೆಕ್ಕಿ ಅಂತ ಏನು ಹೊಡ್ಕೊಂಬೋದಿಲ್ಲ, ಫೈಟ್ ಮೂಡ್ನಲ್ಲಿ ಇರೋದಿಲ್ಲ. ಆದರೆ 8-10 ತಿಂಗಳ ಮೇಲೆ ಫೈಟ್ ಮೂಡಿಗೆ ಬರ್ತಾ ಇರ್ತವೆ, ಅಲ್ಲೊಂದು ಹೊಡ್ಕೊಳ್ತಾ ಇರ್ತವೆ. ಏನಾದರೂ ತೊಂದರೆ ಆಗುತ್ತೆ ಅಂತಂದು ಇಲ್ಲಿ 2ನೇ ಸ್ಟೆಪ್ಪಾಗಿ ಇಲ್ಲಿ ಕಟ್ಟಿದ್ದಾರೆ ನೋಡಿ. ಒಂದು ಯಾವುದೋ ಹೊಡ್ಕೊಂಡು ಗಾಯ ಮಾಡಿರೋದು ಕೂಡ ತೋರಿಸ್ತಾ ಇದ್ದಾರೆ. ಹಂಗಾಗಿಬಿಟ್ಟು ಈಗ ಒಂದೊಂದರನ್ನೇ ಈ ಏನು ಕಟ್ಟದೇ ಇರೋ ಇದಾವೆ ಅದರಲ್ಲಿ ಎಳ್ಕೊಂಡು 4-5 ದಿವಸಕ್ಕೊಂದು ಕಟ್ತಾ ಇದ್ದಾರೆ. ಕಟ್ಟದೇ ಇದ್ದರೆ ಕಷ್ಟ, ಹೊಡ್ಕೊಳ್ತವೆ, ಏನಾದರೂ ತೊಂದರೆ ಮಾಡ್ಕೊಳ್ತವೆ ಅಂತಂದು. ಇನ್ನು 3ನೇ ಸ್ಟೆಪ್ಪಾಗಿ ನಾವು ಕಂಟಿನ್ಯೂಸ್ ಆಗಿ ಕಟ್ಟಿಬಿಡ್ತಿದ್ದಾರೆ. ಇವೆಲ್ಲ ಇಷ್ಟು ಕಮ್ಮಿ ವರ್ಷದ ಮರಿಗಳು, ಅಲ್ಲಾಕೋಕೆ ಬರುವಂಥವು ನೀವು ಇಲ್ಲಿ ನೋಡ್ತಾ ಇರುವಂಥವು. ಆಮೇಲೆ ಇಲ್ಲಿ ಒಂದೇ ಒಂದಿದೆ ನೋಡಿ, ಇದು ಅಲ್ಲಾಕಿರುವಂಥದ್ದು, ಭಾರಿ ಪೊಕರಾಗಿದೆ. ಇದನ್ನು ಬಕ್ರೀದ್ಗಂತ ಮೇಯಿಸ್ತಾ ಇದ್ದಾರೆ. ಹಂಗಾಗಿಬಿಟ್ಟು ವಿಪರೀತ ಕೊಬ್ಬಾಗಿಬಿಟ್ಟು ಮನುಷ್ಯನ್ನೇ ತಿವಿಯೋಕೆ ಬರ್ತಾ ಇದೆ. ಸ್ವಲ್ಪ ಆರಾಮ್ ಕೊರತನ ಇದೆ ಅಂತಂದು ಇದ್ರನ್ನೊಂದೇ ಸಪ್ರೇಟಾಗಿ ಕಟ್ಟಿದ್ದಾರೆ. ನಿಮಗಿಲ್ಲಿ ಕಾಣಿಸುತ್ತಲ್ವ, 4 ಸ್ಟೆಪ್ಪುಗಳು ಇಲ್ಲೇ ಸಿಗುತ್ತಾ ಇದೆ. ಹಂಗಾದರೆ ಮರಿಗಳನ್ನು ದೊಡ್ಡವಾದಂಗೆಲ್ಲ ಸುಮಾರು 8-10 ತಿಂಗಳಾದಾಗ ಮೇಲಾದಂಗೆಲ್ಲ ಕಟ್ಟೋದು ಅನಿವಾರ್ಯನ ಅಂತಂದರೆ ಇಷ್ಟಿಚ್ಚು ಕಮ್ಮಿ ಅನಿವಾರ್ಯ ಅಂತಂದು ಹೇಳ್ಬೋದು. ಆದರೆ ನಾನು ಇಲ್ಲೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಏನು ಅಂತಂದರೆ, ಮೊದಲು ಈ ಹೊಡೆದಾಡೋಕ್ಕೆ ಇವುಟ್ಲ ಸ್ವಭಾವ ಏನು ಅಂತಂದು ನೋಡಿಕೊಂಡ್ರೆ, 2 ಟಗರುಗಳು ಹಿಂಗೆ ಹೊಡಿಬೇಕು ಅಂತಂದರೆ ಅವಕ್ಕೆ ಸ್ವಲ್ಪ ಹೆಚ್ಚು ಜಾಗ ಬೇಕು. ಈ ಕಡೆ ಒಂದು 8-10 ಅಡಿ, ಆ ಕಡೆ ಒಂದು 8-10 ಅಡಿ ಇದ್ದಾಗ ಹಿಂದಕ್ಕೆ ಹೋಗಿ ಧಡಿ ಅಂತ ಗುದ್ದುಕೊಳ್ತವೆ. ಒಂದರ ಪಕ್ಕದಲ್ಲಿ ಒಂದಿದ್ದಾಗ ಔಟ್ಲಿಗೆ ಈ ಗುದ್ದಾಡೋದಕ್ಕೆ ಅವಕ್ಕೆ ಮೋಪ್ ಸಿಗೋದಿಲ್ಲ. ಹಂಗಾಗ್ಬಿಟ್ಟು ಔಟ್ಲಿಗೆ ಹಿಂದಕ್ಕೆ ಹೋಗಿಬಿಟ್ಟು ಗುದ್ದಾಡ್ತವೆ. ನಾವು ಏನು ಮಾಡಬೇಕು ಅಂತಂದರೆ, ಈ ಗುದ್ದಾಡೋ ಸ್ಟೇಜಿಗೆ ಬಂದಾಗ ಔಟ್ಲಿಗೆ ಸ್ಥಳಾವಕಾಶ ಹೆಚ್ಚಿರ್ದಂಗೆ ಇರಬೇಕು.
ಅಂದರೆ ಉದ್ದನಾಗಿ ಅವು ಹಿಂದಕ್ಕೆ ಹೋಗಿ ದಡೀ ಅಂತ ಹೊಡ್ಕೊಂಬಕ್ಕೆ ಅವಕಾಶ ಇಲ್ದಂಗೆ ಸ್ವಲ್ಪ ಸಾಧ್ಯವಾದಷ್ಟು ರೌಂಡಪ್ನಲ್ಲಿ ಇರಬೇಕಾಗಿರುತ್ತೆ. ಎಷ್ಟೋ ಸತಿ ಈಗ ಟಗರು ಮರಿಗಳು ಮೇಯಷ್ಟು ಮಾತ್ರ ಗೋಂದಲಿ ಬಿಟ್ಟು ಗೋಂದಲಿಯಲ್ಲಿ ಮೇಯುವಾಗ ಹಿಂಭಾಗದಲ್ಲಿ ಅಷ್ಟೇನು ಜಾಗ ಕೊಟ್ಟಿರೋದಿಲ್ಲ. ಬರೀ 1.5-2 ಅಡಿ ಕೊಟ್ಟಿರ್ತಾರೆ ಮನುಷ್ಯ ಮಾತ್ರ ಓಡಾಡೋಕ್ಕೆ. ಆದರೆ ಈ ಟಗರು ಮರಿಗಳಿಗೆ ಅಷ್ಟೇ ಸಾಕಾಗುತ್ತೆ. ಮೇಯೋದು ಬಿಟ್ಬಿಟ್ಟು ಮನುಷ್ಯ ಓಡಾಡೋಕ್ಕೆ ಏನು ಉದ್ದನಾಗಿದೆ, ಆ ಉದ್ದನಾಗಿರೋ ಜಾಗದಲ್ಲಿ ಒಂದು ಆ ಕಡೆ ಹೋಗುತ್ತೆ, ಒಂದು ಈ ಕಡೆ ಹೋಗುತ್ತೆ, ಎರಡೂ ಬಂದುಬಿಟ್ಟು ಅಂದರೆ ಮೇಯ್ತಾ ಇರೋವಂತಹ ಟಗರು ಮರಿಗಳ ಹಿಂಭಾಗದಲ್ಲಿ ಏನು ಸ್ವಲ್ಪ ಮನುಷ್ಯ ಅಡ್ಡಾಡೋಕ್ಕೆ ಜಾಗ ಇದೆಯೋ ಆ ಜಾಗದಲ್ಲೇ ಅವು ಅವಕಾಶ ಮಾಡಿಕೊಂಡು ಒಂದು ಹಿಂದಕ್ಕೆ ಹೋಗಿ ಇನ್ನೊಂದು ಈ ಕಡೆ ಹಿಂದಕ್ಕೆ ಹೋಗಿ ಎರಡೂ ಬಂದುಬಿಟ್ಟು ದಡಿ ಅಂತ ಹೊಡ್ಕೊಳ್ತಾ ಇರ್ತವೆ. ಅವಕಾಶ ಮಾಡಿಕೊಂಡು ಈ ಥರ ಹೊಡ್ಕೊಂಬೋದಕ್ಕೆ ಅವಕಾಶ ಇಲ್ದಂಗೆ ರೌಂಡಪ್ ಮಾಡಿ ಮೇವಿನ ಗೋಂದಲಿಯನ್ನು ಏನಾದರೂ ಮಾಡೋದ್ರಲ್ಲಿದ್ದ ಇವು ಹೊಡ್ಕೊಂಬೋದಕ್ಕೂ ತಪ್ಪಿಸುತ್ತೆ. ಈ ಟಗರು ಮರಿಗಳಲ್ಲಿರುವಂತಹ ಬಹಳ ಮುಖ್ಯವಾದಂಥ ಮೈನಸ್ ಪಾಯಿಂಟೇ ಇದು. ಏನು ಅಂತಂದರೆ ವಯಸ್ಸಿಗೆ ಬರ್ತಾ ಹೊಡ್ಕೊಬೋದು. ಮೇಕೆ ಓತುಗಳಲ್ಲಿ ಬೇರೆ ಸಮಸ್ಯೆ ಇದೆ, ಅದು ಹೇಳ್ತೀನಿ. ಟಗರು ಮರಿಗಳಲ್ಲಿ ಈ ಹೊಡ್ಕೊಂಬೋದೇ ದೊಡ್ಡ ಸಮಸ್ಯೆ ಆಗಿರೋದ್ರಲ್ಲಿದ್ದ ಇವ್ಟನ್ನ ಕಟ್ಟೇ ಮೇಯಿಸಬೇಕು ಅನ್ನೋಂಗೆ ಆಗಿಬಿಡುತ್ತೆ. ಏನು ದೊಡ್ಡದಾದ ಮೇಲೆ ಇಷ್ಟು ಹೆಚ್ಚು ಕಮ್ಮಿ 10 ತಿಂಗಳ ಮರಿಗಳ ಮೇಲೆ ಆದಮೇಲೆ ನಿಮಗೆ ಇಲ್ಲಿ ಇನ್ನೊಂದು ದೃಶ್ಯಾವಳಿಗಳ ಒಂದು ವಿಡಿಯೋನ ತೋರಿಸ್ತೀನಿ ನೋಡಿ. ಇದು ಚೌಳೂರು ಅಂತ ಒಂದು ಕಡೆ ನಮ್ಮ ಊರ ಪಕ್ಕಕ್ಕೆ ಒಂದು 30-40 ಕಿಲೋಮೀಟ್ರು 50 ಕಿಲೋಮೀಟ್ರ್ ಆಗುತ್ತೇನೋ. ಅಲ್ಲಿ ಎಳಗಾಮರಿಗಳು ಮೇಯಿಸ್ತಾ ಇದ್ದಾರೆ. ಅವ್ರು ನೋಡೋಕೆ ಹೋಗೋಣ ಅಂತಂದು ನಮ್ಮ ಹುಡುಗರೆಲ್ಲ ಕಾರ್ ಮಾಡ್ಕೊಂಡು ಹೊರಟಿದ್ರು. ನನ್ನ ಕರ್ಕೊಂಡು ಹೋದರು. ಅಮೀನ್ಗಢದಿಂದ ಏನೋ ತಂದು ಬಕ್ರೀದಿಗೆ ಮೇಯಿಸ್ತಾ ಇರ್ತಾರಂತೆ. ನಾವಲ್ಲಿ ಹೋಗಿ ನೋಡಿದಾಗ ಒಳ್ಳೆ ಬಿಳಿ ಮರಿಗಳು ಚೆನ್ನಾಗಿ ಇಷ್ಟು ಹೆಚ್ಚು ಕಮ್ಮಿ ಅಲ್ಲ ಹಾಕೋ ಪೊಸಿಷನ್ನಲ್ಲಿದ್ದಾವೆ. ದುಂಡಿಗೆ ಬಹಳ ದಪ್ಪನಾಗಿದ್ವು. ಆದರೆ ಪ್ರತಿಯೊಂದನ್ನು 2 ಹಗ್ಗದಿಂದ ಈ ಕಡೆ ಬಲಭಾಗಕ್ಕೊಂದು ಹಗ್ಗ, ಎಡಭಾಗಕ್ಕೊಂದು ಹಗ್ಗ, ಒಂದರ ಪಕ್ಕ ಒಂದು ಟೈಟಾಗಿ ಕಟ್ಟಾಕಿಬಿಟ್ಟು ಮೇಯಿಸ್ತಾ ಇದ್ದರು. ಏನಪ್ಪ ಹಿಂಗೆ ಕಟ್ಟಾಕಲೇಬೇಕಂತಂದರೆ, ಹೌದು ಅಣ್ಣ, ನಾವು ತರ್ತಿದ್ದಂಗೆ ಕಟ್ಟಾಕಿಬಿಟ್ಟು ಆಮೇಲೆ ಮಾರೋ ತನಕ ಅವ್ಟನ್ನ ಬಿಚ್ಚೋದೇ ಇಲ್ಲ, ಬಿಚ್ಚಿದ್ರೆ ಹೊಡ್ಕೊಳ್ಳುತ್ತೆ ಅಂತಂದು ಹೇಳಿದ್ರು. ಇದನ್ನು ಕೇಳ್ತಾ ಇದ್ದಂಥ ನಮ್ಮ ಸ್ನೇಹಿತ, ಅಯ್ಯೋ ರಾಮ, ಏನಪ್ಪ ಇವಕ್ಕೆ ಕೈದಿಗಳಿಗಿಂತ ಹತ್ತಿತ್ತ ಅಂತಂದು ಉದ್ಗಾರ ತೆಗೆದ. ಹೌದು, ಕೈದಿಗಳಿಗಿಂತನೂ ಇನ್ನೂ ಕ್ರೂರವಾದಂತಹ ಶಿಕ್ಷೆ ಇವಳಿಗೆ ಅಂತಂದೇ ಹೇಳ್ಬೋದು ಈ ಫ್ಯಾಟ್ನಿಂಗ್ ಮೇಯಿಸೋದಕ್ಕೆ. ಯಾಕೆ ಅಂತಂದರೆ ಎಡಭಾಗಕ್ಕೆ ತಿರುಗಬೇಕಂದ್ರೆ ಬಲಭಾಗದ ಹಗ್ಗ ಎಳ್ಕೊಳ್ಳುತ್ತೆ, ಬಲಭಾಗಕ್ಕೆ ತಿರುಗಬೇಕಂದ್ರೆ ಎಡಭಾಗದ ಹಗ್ಗ ಎಳ್ಕೊಳ್ಳುತ್ತೆ, ಮುಂದಕ್ಕೆ ಹೋಗ್ಬೇಕಂದ್ರೆ ಮೇಯುವಂತಹ ಒಂದು ಗೋಂದಲಿ ಇರುತ್ತೆ. ಹಿಂಗೆ 3 ಕಡೆನೂ ಆಗೋದಿಲ್ಲ. ಏನಾದರೂ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಅಂದ್ಕೊಟ್ರೆ ಕುಂಡಿ ಕಡೆ ಮಾತ್ರ ಹೋಗಬೇಕು, ಕುಂಡಿ ಮಾತ್ರ ಅಲ್ಲಾಡಿಸ್ಬೇಕು ಅಷ್ಟೇ. ಅವು ಇರೋ ಗಂಟ ಕೂಡ ಅವಕ್ಕೆ ಎಷ್ಟಿರುತ್ತೆ ಅಂತಂದರೆ 1-2 ಅಡಿ ಕೂಡ ಇರೋದಿಲ್ಲ. ಅದು ಕುಂಡಿ ಆಡ್ಸೋಕೆ ಎಷ್ಟು ಬೇಕೋ ಅಷ್ಟು ಜಾಗ ಮಾತ್ರ. ಹಿಂಗೆಲ್ಲ ಮಾಡಿಬಿಟ್ಟು ಅವ್ಟನ್ನ ಕೈದಿಗಳಿಗಿಂತ ಅತ್ಯುತ್ತಾಗಿ ಮೇಯಿಸೋದು ಹೇಳಬೇಕು ಅಂತಂದರೆ. ಕೆಲವರು ಅಟ್ಟಗಳ ಮೇಲೆ ಹಾಕಿರ್ತಾರೆ, ಹಂಗಾಗಿಬಿಟ್ಟು ಅವ್ಟನ್ನ ಬಿಚ್ಚೋದೇ ಇನ್ನು ಕೆಲವರು ನೆಲದ ಮೇಲೆ ಕಟ್ಟಿರ್ತಾರೆ, ಅಲ್ಲಿ ಸುಮ್ಮನೆ ಗುಡಿಸ್ಕೊಳ್ತಾರೆ. ಆಗಲಿ ಅಲ್ಲಿ ಕೂಡ ಅವರು ಬಿಚ್ಚೋದೇ ಇಲ್ಲ. ಈ ಥರ ಈ ಚೌಳೂರಿನಲ್ಲಿ ನಾವು ಒಂದು 2 ಬ್ಯಾಚ್ ನೋಡಿದ್ವಿ. ನಿಜವಾಗ್ಲೂ ನಾನಂತೂ ಸಾಮಾನ್ಯವಾಗಿ ಆಗಾಗ ಬಿಡ್ತಾ ಇರ್ತೀನಿ. ಏನು ಪಾಪ ಅವು ಎಷ್ಟಾದರೂ ಜೀವಂತ ಪ್ರಾಣಿಗಳಲ್ವಾ ಅಂತಂದು ಈ ಥರ ಮೇಯಿಸೋದು ನೋಡಿದಾಗ ನಿಜವಾಗ್ಲೂ ನನಗೇ ಒಂಥರ ಹಿಂಸೆ ಆಗಿಬಿಡ್ತು. ಬಕ್ರಿಗಂತ ಸಪ್ರೇಟಾಗಿ ತಂದು ಇವರು ಆ ಥರ ಮೇಯಿಸ್ತಾ ಇರತ್ತೆ. ಆ ಟೈಮ್ ಬರೋ ತನಕ ಎಲ್ಲಿದ್ದಿದ್ದು ಅಲ್ಲೇ 2 ಅಡಿ ಕೂಡ ಇಲ್ಲ ಅವ್ಟ್ಲಿಗೆ ಜಾಗ. ಅಲ್ಲೇ ಅವರು ಜೀವಮಾನ ಎಲ್ಲ ಅಲ್ಲೇ ಕಲಿಬೇಕು ಅವ್ಟ್ಲಿಗೆ. ಓಕೆ, ಇಂಥವ್ಟ್ಲಿಗೆಲ್ಲ ಸಾಧ್ಯವಾದಷ್ಟು ಸ್ವಲ್ಪ ಹೊಡ್ಕೊಂಬೋ ಟೈಮ್ನಲ್ಲಿ ನಾನು ಹೇಳ್ದಾಗೆ ಏನಾದರೂ ಗೊಂದಲಿ ವ್ಯವಸ್ಥೆ ಮಾಡಿಕೊಂಡು ಹೊಡ್ಕೊಂಬಂಗೆ ಮಾಡಿಕೊಂಡು ನೋಡ್ಕೋಬೇಕಾಗುತ್ತೆ. ಇನ್ನೊಂದು ಹೇಳಬೇಕು ಅಂತಂದರೆ, ಒಂದು ಸತಿ ನಾವೇನಾದರೂ ಕಟ್ಟಿದರೆ ಒಂಥರ ಅಗ್ರೆಸಿವ್ ಥರ ಆಗಿಬಿಡ್ತವೆ ಒಂದೇ ಕಡೆ ಇದ್ದುಬಿಟ್ಟು. ಸಾಮಾನ್ಯವಾಗಿ ಮಂದೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬಿಟ್ಟರೆ ಸಾಧ್ಯವಾದಷ್ಟು ಇವು ಹೊಡ್ಕೊಂಬಂಗೆ ಇರ್ತವೆ. ನಾನಂತೂ ಹಿಂದಿನ ಬ್ಯಾಚು ಟಗರು ಮರಿಗಳು ಮೇಯಿಸಿದಾಗ ಅವು ಇಷ್ಟು ಹೆಚ್ಚು ಕಮ್ಮಿ ಹಂಗಂಗೆ ಹೊಡ್ಕೊಳ್ತಿದ್ವಿ ಯಾವಾಗಾದ್ರೂ ಬಯಲಿಗೆ ಬಿಟ್ಟಾಗ. ಆದರೆ ನನ್ನ ಹಟ್ಟಿಯಲ್ಲಿ ಈ ಇಟ್ಟಾಗ ಪೂರ್ತಿ ಸ್ವಲ್ಪ ಇಕ್ಕಟ್ಟಾಗೆ ಇರ್ತಿತ್ತು. ಅಷ್ಟೇನು ಹೊಡ್ಕೊಂಬಕ್ಕೆ ಅವಕಾಶ ಇರಲಿಲ್ಲ. ಹಂಗಾಗಿಬಿಟ್ಟು ನಾನು ಯಾವತ್ತೂ ಕಟ್ಟಲಿಲ್ಲ. ಈ ಕಟ್ಟುವಷ್ಟು ರಿಸ್ಕ್ ಅಂತೂ ನಾನು ತಗೊಬೋದಿಲ್ಲ.
ಯಾಕೆಂದರೆ ಕಟ್ಟಿದ ಮೇಲೆ ಏನಾಗುತ್ತೆ ಅಂತಂದರೆ ಅದು ಹೇಳ್ಬೇಕು. ಈಗ ಮೇವಂತೂ ಕಾಮನ್ನಾಗಿ ಹಾಕ್ಬೋದು, ಆದರೆ ಈಗ ನೀರು ಸಪರೇಟಾಗಿ ಒಂದೊಂದಕ್ಕೂ ಪದೇ 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 ನೀರಿರಬೇಕು. ಮೇವು ಕೂಡ ಅಷ್ಟೇ, ಒಂದೊಂದಕ್ಕೂ ಎಷ್ಟೋ ಕಡೆ ಒಂದೊಂದಕ್ಕೇ ಇಡೋವಂಥ ವ್ಯವಸ್ಥೆ ಮಾಡಿರ್ತಾರೆ. ಹಿಂಗಾದಾಗ ಏನಾಗುತ್ತೆ ಅಂದರೆ ತುಂಬ ಕೆಲಸ ಆಗುತ್ತೆ. ಸಾಮೂಹಿಕವಾಗಿ ಒಂದು ಕಡೆ ಕೂಡ ಸುಮ್ಮನೆ ಬಿಟ್ಟಾಗ ಎಷ್ಟು ಮಾತ್ರನೂ ಕೆಲಸ ಇರೋದಿಲ್ಲ. ನಾನು ಆಗಲೇ ಏನೂ ಕೆಲಸ ಇಲ್ಲ 10 ನಿಮಿಷ ಅಂತಂದು ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ. ಆ ಥರ ಸಾಮೂಹಿಕವಾಗಿದ್ದಾಗ ಎಲ್ಲ ಒಂದು ಕಡೆ ಬಂದು ಮೇವು ತಿಂತವೆ, ಒಂದು ಕಡೆ ಕಾಳು ತಿಂತವೆ, ಅಲ್ಲೆಲ್ಲೋ ನೀರಿಟ್ಟಿರ್ತೀವಿ, ಬಂದು ಕುಡಿದು ಬಿಡ್ತವೆ. ಆದರೆ ಹಿಂಗೆ ಮಾಡಿದಾಗ ಎಷ್ಟು ಕೆಲಸ ಆಗುತ್ತೆ ಅಂತಂದರೆ ನಾವು ಒಂದೊಂದಕ್ಕೂ ಕೇರ್ ತಗೋಬೇಕು, ಹೆಚ್ಚಿನ ಸಮಯ ತಗೊಳ್ಳುತ್ತೆ. ನನಗೆ ಬಕ್ರೀದ್ ತನಕ ಮೇಯಿಸಿ ಜಾಸ್ತಿ ದುಡ್ಡು ಬರಬೇಕು, ಅವ್ರೇನೋ ಕ್ರೇಜ್ಗಿಡ್ತಾರೆ ಅನ್ನೋ ಕಾರಣಕ್ಕೆ ಅವ್ಳನ್ನ ಈ ಥರ ಸೆರೆಮನೆಯಲ್ಲಿ ಹಾಕಿ ಮೇಯಿಸೋದು ರಿಸ್ಕಿ. ಜೊತೆಗೆ ನನಗೆ ಯಾಕೋ ಅಯ್ಯೋ ಪಾಪ ಅನಿಸುತ್ತೆ. ಅದರಲ್ಲಿದ್ದ ನಾನು ಆ ಥರ ಅಂತೂ ಯಾವತ್ತೂ ಮಾಡಲಿಲ್ಲ. ಸಾಧ್ಯವಾದಷ್ಟು ಸಾಮೂಹಿಕವಾಗಿ ಇರೋಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಇನ್ನು ಈ ಓತ್ಮರಿಗಳು ಈ ಓತ್ಮರಿಗಳು ಸಾಕಾಣಿಕೆ ಮಾಡಬೇಕು ಅಂತಂದರೆ ಇದರಲ್ಲಿ ಬರುವಂಥ ಬಹಳ ಮುಖ್ಯವಾದ ಸಮಸ್ಯೆ ಏನು ಅಂತಂದರೆ, ಸ್ವಲ್ಪ ಈ ಓತ್ಮರಿಗಳು 4-5 ತಿಂಗಳಿಂದನೇ ಜೋರಾಗಿ ಅರ್ಚ್ಕೊಳ್ಳೋಕೆ ಶುರು ಮಾಡ್ತವೆ. ಒಂದರ ಮೇಲೆ ಒಂದು ಹಾಯೋದು, ಸೆಕ್ಸಿ ಮನೋಭಾವ, ಇವುಗಳು ವಿಪರೀತ ಸೆಕ್ಸಿ ಮನೋಭಾವ ಎಲ್ಲಾದರೂ ಇದ್ದುಕೊಂಬಲಿ, ಆದರೆ ಅರ್ಚ್ಕೊಳ್ತಾ ಇರ್ತವೆ. ಮನೆ ಅಕ್ಕಪಕ್ಕ ಇದ್ದರೆ ಅಂತೂ ಇವುಗಳನ್ನ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಆವಾಗ ಏನು ಮಾಡಬೇಕು, ನಾವು ಬೀಜ ಹೊಡಿಬೇಕು. 4-5 ತಿಂಗಳಿಗೆ ಬೀಜ ಹೊಡಿಬೋದು, ಅದಕ್ಕೆ ಏನು ತೊಂದರೆ ಆಗೋದಿಲ್ಲ. ಯಾವಾಗ ಬೀಜ ಹೊಡಿತೀವೋ ಆವಾಗ ಸೈಲೆಂಟ್ ಆಗಿಬಿಡ್ತವೆ, ಮೇವು ಚೆನ್ನಾಗಿ ಮೇಯುತ್ತೆ, ಓಕೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತವೆ. ಈಗ ದೊಡ್ಡ ಓತುಗಳಾದರೂ ಕೂಡ ಸಾಮಾನ್ಯವಾಗಿ ಇವು ಅಷ್ಟೊಂದು ಹೊಡ್ಕೊಂಬಲ್ಲ. ಏನೋ ಒಂದು ಸರಸಕ್ಕನ್ನೋ ಥರನೂ ಆಗಾಗ ಸ್ವಲ್ಪ ಹಂಗೆ ಫೈಟಿಂಗ್ ಹಿಡ್ದಂಗೆ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತವೆ. ಹಂಗಾಗಿ ನಾಟಿ ಓತುಗಳನ್ನ ನಾವು ಸಾಕಬೇಕು ಅಂತಂದರೆ ಇಲ್ಲಿ ಫೈಟಿಂಗ್ ಅಲ್ಲ, ಮುಖ್ಯವಾದ ಸಮಸ್ಯೆ ಅರಚಿಕೊಳ್ಳೋದು, ಓವರಾಗಿ ಅರಚಿಕೊಂಡು ಒಂದರ ಮೇಲೆ ಒಂದು ಹಾಯ್ಕೊಂಡು ಸರಿಯಾಗಿ ಮೇವು ಮೇಲೆ ಇದೆ ಇರೋದು, ಸಿಂಗೊಯ್ಕೊಂಬೋದು, ಉಚ್ಚಿ ಒಯ್ಕೊಂಬೋದು. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ನಾವು ಕಸಿ ಮಾಡಿಬಿಟ್ರೆ ಆಮೇಲೆ ಸೈಲೆಂಟ್ ಆಗಿಬಿಡ್ತವೆ. ಇವು ಸುಮ್ಮನೆ ಮೇಯ್ಕೊಂಡು ಆರಾಮಾಗಿರ್ತವೆ. ಈ ಗುದ್ದಾಡ್ಕೊಂಬೋವಂತಹ ಸಮಸ್ಯೆ ಇದರಲ್ಲಿ ಬರೋದಿಲ್ಲ. ಹಂಗಾಗ್ಬಿಟ್ಟು ಹೆಚ್ಚು ಸಮಯ ಇವುಗಳನ್ನ ಮೇಯಿಸ್ಬೋದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಓತುಗಳನ್ನ ಈ ಬಕ್ರೀದ್ ಪರ್ಪಸ್ ಮೇಯಿಸ್ಬೇಕಂದ್ರೆ ಈ ಕಿವಿ ಓತುಗಳನ್ನ ದೊಡ್ಡದಾಗಿ ಬೆಳೆಸಿ ಮೇಯಿಸ್ತಾರೆ. ಅವು ಈ ಬಕ್ರೀದ್ ಟೈಮ್ನಲ್ಲಿ ಮೇಯಿಸೋ ಅವು ಕೊಂಡ್ಕೊಂಬಂಥವ್ರಿಗೆ ಅವು ಅಗ್ರೆಸ್ ಆಗಿರಬೇಕು. ಈ ಕಸಿ ಮಾಡಿಸಿದ್ರೆ ಅಷ್ಟೊಂದು ಅಗ್ರೆಸಿವ್ ಆಗಿರೋದಿಲ್ಲ. ಅದರಲ್ಲಿದ್ದ ಬಿತ್ತನೆ ಆದರೆ ಅಗ್ರೆಸಿವ್ ಆಗಿರುತ್ತೆ, ಅವ್ರಿಗೆ ಏನೋ ಒಂಥರ ಕ್ರೇಜ್ ಇರುತ್ತೆ. ಹಂಗಾಗ್ಬಿಟ್ಟು ಅದಕ್ಕೆ ಬೀಜ ಉಳಿಸ್ದಂಗೆ ಮೇಯಿಸಬೇಕು, ದೊಡ್ಡದಾಗಿ ಮಜಬೂತಾಗಿ ಅಂತಂದರೆ ಅವು ಮಾಮೂಲು ಅರಚ್ಕೊಂಬೋದು, ಓವರಾಗಿ ಕಾಟ ಕೊಡೋದು ಮಾಡ್ತವೆ. ಹಂಗಾಗ್ಬಿಟ್ಟು ಏನು ಮಾಡ್ತಿದ್ರು ಅಂತಂದರೆ ಕೋಲಾರ ಕಡೆಯವರು ಬೋನ್ಗಳಲ್ಲಿ ಹಾಕಿ ಮೇಯಿಸ್ತಾ ಇದ್ದರು. ಮೇಕೆಗಳು ಕೂಡ ಎಷ್ಟೋ ಸತಿ ಮೇಯಿಸಿದ್ದಾರೆ. ನನ್ನ ಸ್ನೇಹಿತನಾದ ರಮೇಶ ಕೂಡ ಬೋನ್ಗಳು ಮಾಡಬೇಕು ಅಂದಾಗ, ರಮೇಶನ ಯಾಕಪ್ಪ ಮಾಡ್ತೀಯ ಬೋನ್ಗಳು, ಅವು ಸರಿ ಇಲ್ಲ. ಯಾಕೆ ಅಂತಂದರೆ ಬೋನ್ಗಳಲ್ಲಿ ಈ ಕಬ್ಬಣ ಏನಾಗುತ್ತೆ ಅಂದರೆ ಥಂಡಿ ಕಾಲದಲ್ಲಿ ವಿಪರೀತ ಥಂಡಿ ಆಗಿಬಿಡುತ್ತೆ, ಆಮೇಲೆ ಬೇಸಿಗೆಯಲ್ಲಿ ವಿಪರೀತ ಬಿಸಿ ಆಗುತ್ತೆ. ಅದರಲ್ಲಿ ಒಂದೊಂದೇ ಕೂಡಾಕಬೇಕು, ಒಂದೊಂದೇ ಆವಾಗ ಬಿಡಬೇಕು, ಮತ್ತೆ ಅದರಲ್ಲಿ ಸೇರಿಸ್ಬೇಕು. ಕಟ್ಟಾಕೋದಕ್ಕಿಂತ ರಿಸ್ಕು. ಅದು ಅಲ್ಲದ ಬೋನ್ಗೆ ಎಷ್ಟೊಂದು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಹೇಳಿದ್ರು ಕೂಡ ರಮೇಶನ ಕೂಡ ಆ ಥರ ಮಾಡ್ದ ಪಾಪ. ಅದಕ್ಕೆ ಮನೆ ಮಾಡಿ ಬೋನ್ಗಳು ಮಾಡಿ ಅಲ್ಲೆಲ್ಲನೂ ಮೇಯಿಸ್ದ ಆತ. ಮತ್ತೆ ಇದು ಸರಿ ಇಲ್ಲ ಅಂತ ತೆಗೆದಾಕ್ದ. ಈಗ ಕೋಲಾರ ಕಡೆ ಭಾಗದವರು ಆ ಕಡೆ ಎಲ್ಲ ಇಂಡಿಗನಾಳ ಸುತ್ತಮುತ್ತಲು ಎಲ್ಲ ಈ ಥರನೇ ಮೇಕೆಗಳಿಗೂ ಬೋನ್ಗಳು ಮಾಡಿದ್ರು. ಒಳ್ಳೆ ಕೈದಿಗಳ ಥರ ಹಾಕ್ಬಿಡ್ತಿದ್ರು ಹುಟ್ಲನ್ನ. ಈ ಓತ್ಗಳನ್ನಲ್ಲದೆ ಮೇಕೆಗಳನ್ನೂ ಕೂಡ ಕಟ್ಟಾಕೋದಿರೋದಿಲ್ಲ ಅಂತಂದು. ಕಟ್ಟಾಕೋದಿರಲ್ಲ ಅಂದರೆ ಕೂಡಾಕ್ಬೋದಾಗಲಿ. ಈ ಥರ ಬೋನ್ಗಳು ಮಾಡಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದರಲ್ಲಿ ಅರ್ಥನೇ ಇಲ್ಲ. ಈಗ ಹಂಗೆ ತೊಂದರೆ ಆಗಿರೋದ್ರಲ್ಲಿದ್ದ ಈಗೆಲ್ಲ ಬೋನ್ಗಳು ತೆಗೆದುಬಿಟ್ಟಿದ್ದಾರೆ. ಕಟ್ಟಿ ಮೇಯಿಸೋ ವಿಚಾರಕ್ಕೆ ಬಂದಾಗ ಓತುಗಳಲ್ಲಿ ಒಂದು ಸಮಸ್ಯೆ ಏನು, ಅರಚಿಕೊಂಡು ಸರಿಯಾಗಿ ಮೇವು ಮೇಯದೇ ಇರೋದು. ಆಗ ಕಸಿ ಮಾಡಬೇಕು, ಬಿಟ್ಟುಬಿಟ್ರೆ ಆರಾಮಾಗಿರುತ್ತೆ. ಇನ್ನು ಈ ಟಗರ್ ಮರಿಗಳಲ್ಲಿ ನೀವು ಹೊಡ್ಕೊಂಬಕ್ಕೆ ಶುರು ಮಾಡಿದಾಗ ಅವ್ಗಳನ್ನ ಕಟ್ಟಲೇಬೇಕಾಗುತ್ತೆ. ಅಥವಾ ನಾನು ಹೇಳ್ದಂಗೆ ಸ್ವಲ್ಪ ಇಕ್ಕಟ್ಟಾಗಿರುವಂಥ ಜಾಗದಲ್ಲಿ ಇದ್ದು ಆಗಾಗ ಮಾತ್ರ ಹೊರ್ಗಡೆಗೆ ಬಿಟ್ಟು ಆಗ ಹೊಡ್ಕೊಂಬಂಗೆ ಸ್ವಲ್ಪ ನೋಡಿಕೊಂಡು ಹಿಂಗೂ ಕೂಡ ಮೇಂಟೈನ್ ಮಾಡ್ಬೋದು. ಬಕ್ರಿದ್ದು ಅದು ಇದು ಅನ್ನೋಷ್ಟು ಕೊಬ್ಬಿಸ್ಬೇಕಂದಾಗ ಭಾರಿ ಫೋಕರ ಆಗುತ್ತೆ, ಒಡ್ಕೊಳ್ಳುತ್ತೆ. ಆಗ ಮಾತ್ರ ಸ್ವಲ್ಪ ಕಟ್ಟಾಕಿ ಮೇಂಟೈನ್ ಮಾಡಬೇಕಾಗುತ್ತೆ.
ಇದರ ಅರ್ಥ ಏನು ಅಂತಂದರೆ ಟಗರುಗಳಲ್ಲಿ ಗುದ್ದುಕೊಂಬೋದೇ ದೊಡ್ಡವಾದಾಗ ಗುದ್ದುಕೊಂಬೋದೇ ಮೇಯ್ನ್ ಸಮಸ್ಯೆ ಆದಾಗ ಕಟ್ಟಾಕಬೇಕಾಗುತ್ತೆ. ಆಮೇಲೆ ಓತ್ಗಳಲ್ಲಿ ಅರ್ಚಿಕೊಳ್ಳೋದೇ ಮೇಯ್ನ್ ಸಮಸ್ಯೆ ಆದಾಗ ಅದನ್ನು ಸಪರೇಟ್ ಕಟ್ಟಾಕೋ ಬದಲು ಈ ಥರ ನಮಗೆ ಬಿತ್ತನೆ ಓತ ಬೇಕಾದರೆ ಕಟ್ಟಾಕ್ಕೊಂಡು ಹೆಂಗೋ ಮೇಂಟೈನ್ ಮಾಡಲೇಬೇಕು, ಬೇರೆ ಮಾರ್ಗ ಇಲ್ಲ. ಈಗ ನೋಡಿ ನನ್ನ ಬಿತ್ತನೆ ಓತನ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಹಳ ಅಗ್ರೆಸಿವ್ ಆಗಿರುವಂಥದ್ದು ಈ ಜಮನಾಪಾರಿನು. ಆದರೂ ಕೂಡ ನಾನು ಎಲ್ಲಟ್ರ ಜೊತೆಯಲ್ಲಿ ಬಿಟ್ಟಿರೋದ್ರಲ್ಲಿದ್ದ ಇದು ಕೂಡ ಸಮಾಧಾನವಾಗೇ ಇದೆ. ನೀವೇನಾದರೂ ಒಂದೆರಡು ದಿವಸ ಕಟ್ಟಾಕ್ಬಿಟ್ಟು ಆಮೇಲೆ ಅದನ್ನು ಬಿಟ್ಟರೆ ಎಲ್ಲಟ್ರೂ ಆಯಕ್ಕೆ ಹೋಗುತ್ತೆ, ಮನುಷ್ಯನ ಮೇಲೆ ಬರುತ್ತೆ. ಈಗ ಕೂಡ ಇದು ಯಾವ ಥರ ಅಗ್ರೆಸಿವ್ ಆಗೇ ಇರುತ್ತೆ. ಆದರೆ ಸಾಮೂಹಿಕವಾಗಿರೋದ್ರಲ್ಲಿದ್ದ ಎಲ್ಲದರ ಜೊತೆಗೆ ಆರಾಮಾಗೇ ಇದೆ. ಒಟ್ಟಿನಲ್ಲಿ ಕಟ್ಟೋದು ಬಹಳ ರಿಸ್ಕಿ ಕೆಲಸ. ಕಟ್ಟದೇ ಇದ್ದರೆ ಎಷ್ಟೋ ಸತಿ ಓಡ್ಕೊಂಡು ಬಿಟ್ಟು ಸಾವು ಸಂಭವಿಸುವಂಥದ್ದು ಇದೆ. ನನಗೆ ಒಂದು ಸುಮಾರು 5-6 ವರ್ಷದ ಕೆಳಗೆ ನಾನು ಒಂದು ಟಗರ್ಮರಿ ಬ್ಯಾಚ್ ಬೇಯಿಸಿದಾಗ ಒಂದು ಓಡ್ಕೊಂಡು ಬಿಟ್ಟು ಈ ಥರ ಕುತ್ತಿಗೆ ಇರುತ್ತಲ್ಲ, ಇದು ಕೀಲೇ ತಪ್ಪೋಗಿಬಿಟ್ಟು ಸತ್ತೇ ಹೋಗಿತ್ತು. ಹಿಂಗೂ ಆಗೋ ಚಾನ್ಸಸ್ ಇರುತ್ತಾಗಲಿಕ್ಕೆ ಕಟ್ಟಾಕಬೇಕಾಗುತ್ತೆ. ನಾನು ಹೇಳ್ದಾಗೆ ಸಾಧ್ಯವಾದಷ್ಟು ಸಮಯ ಉಳಿತಾಯ ಮಾಡಬೇಕು. ಆದ್ರೆ ಅವು ಗುದ್ದಾಡಬೇಕು ಅಂತಂದರೆ ಈ ಥರ ಏನಾದರೂ ಆಗಾಗ ಇಕ್ಕಟ್ಟಾಗಿರುವಂತಹ ಜಾಗದಲ್ಲಿ ಹಾಕಿ ಕೂಡ ನೋಡ್ಬೋದು, ಆ ಥರ ಒಂದು ಸಿಸ್ಟಮ್ ಮಾಡಿಕೊಂಡು. ಓಕೆ. ಯಾರೋ ನಮ್ಮ ಪ್ರಿಯ ವೀಕ್ಷಕ ಹಿಂದಿನ ವಿಡಿಯೋದಲ್ಲಿ ಒಂದು ಕಾಮೆಂಟ್ ಹಾಕಿರೋದ್ರನ್ನ ನೋಡಿದೆ, ಕಟ್ಟಿ ಮೇಯಿಸೋದ್ರ ಬಗ್ಗೆ ಮಾತಾಡೋಣ ಅಂತಂದು. ಹೌದು, ನೀವು ಹೊಸದಾಗಿ ಸಾಕ್ತಾ ಇರೋರು ಯಾರಾದರೂ ಇದ್ದರೆ ಅವ್ರಿಗೆ ನಿಮಗೆ ಬಂದಂತಹ ಸಮಸ್ಯೆಗಳು ಏನು ಅಂತಂದು ಅದರ ಬಗ್ಗೆ ಕಾಮೆಂಟ್ನಲ್ಲಿ ತಿಳಿಸ್ಬಿಟ್ರೆ ನಾನು ಆ ವಿಚಾರದ ಮೇಲೇ ನನಗೆ ತಿಳಿದಿರ್ತಕ್ಕಂತಹ ನನ್ನ ಅನುಭವದಲ್ಲಿ ಬಂದಿರತಕ್ಕಂತಹ ಒಂದು ಸಮಸ್ಯೆನಾಗಲಿ ಅದಕ್ಕೆ ನಾನು ಕಂಡುಕೊಂಡಂತಹ ಪರಿಹಾರನಾಗಲಿ ಒಂದು ವಿಡಿಯೋ ರೂಪದಲ್ಲಿ ನಿಮಗೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿದ್ದ ನೀವು ಯಾರೇ ಆಗಲಿ ನಿಮಗೆ ಬಂದಂತಹ ಸಮಸ್ಯೆಗಳನ್ನು ಈ ಕಾಮೆಂಟ್ನಲ್ಲಿ ತಿಳಿಸಿ. ಈಗ ಇವರೇನು ತಿಳಿಸಿದಾರೋ ಆ ಥರನೂ ಅದಕ್ಕೆ ನನ್ನ ಅನುಭವದ ಒಂದು ಮಾಹಿತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದರೆ ಎಷ್ಟೋ ಸಮಸ್ಯೆಗಳನ್ನ ನಾನು ಫೇಸ್ ಮಾಡಿರ್ತೀನಿ, ಮರ್ತೋಗಿರ್ತೀನಿ, ಅದಕ್ಕೆ ಪರಿಹಾರನೂ ಕಂಡುಕೊಂಡಿರ್ತೀನಿ, ಮರ್ತೋಗಿರ್ತೀನಿ. ನೀವು ಈ ಥರನೂ ಕಾಮೆಂಟ್ನಲ್ಲಿ ಹಾಕಿದಾಗ ಅದರ ಬಗ್ಗೆನೇ ನಾನು ಧ್ಯಾನಿಸಿ ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡೋದಕ್ಕೆ ಮತ್ತು ನಿಮಗದು ಪ್ರಯೋಜನ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿದ್ದ ಕಾಮೆಂಟ್ಗಳಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಹೇಳ್ತಾ, ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.